ವೆಲ್ಕಮ್. ಕರಿಬೇವು ವೆಲ್ಕಮೇ ಮಾಡಿಲ್ಲ ಫಸ್ಟು. ಸ್ಟಾರ್ಟ್ ಮಾಡೋಣ. ನೀನೇ ಮಾಡು. ನಾನಲ್ಲ ನೀನ್ ಮಾಡ್ಬೇಕು. ನೀನ್ ಮಾಡೋಣ. ಮಾಡು ನೀನೇ ಹೇಳು. ಅದೇ ಆಗ್ತೀನಿ. ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇವ್ರಿಬ್ರ ಕುಕಿಂಗ್ ಬ್ಲಾಗು. ನೀನ್ ಹೇಳ್ದೆ ಅಂತ ಇಲ್ಲಿ ಅದು ನಿಂಗೆ ಮೈಂಡ್ ಅಲ್ಲಿ ಪ್ರಿಂಟ್ ಹೊಡೆದಂಗೆ ಇರುತ್ತೆ. ನಾನು ನೋಡ್ತೀನಿ. ಯಾಕೆ ಕೊಡಿಸ್ತಾರೆ ಗೈಸ್? ಇವತ್ತು ನಾವು ಅಡುಗೆ ಪಂಟ್ರು ನಾಗೇಶ್ ಅಣ್ಣವರು ಬಂಗುಡೆ ಮೀನು ತವಾ ಫ್ರೈ ಮಾಡ್ತಾರೆ. ಬಂಗುಡೆ ಮೀನು 1.5 kg ಐತೆ. 1.5 kg ಬಂಗುಡೆ ಮೀನಿಂದು ಹೆಂಗೆ ತವಾ ಫ್ರೈ ಮಾಡೋದು ಅಂತ ಹೇಳ್ಕೊಡ್ತಾರೆ ನೋಡ್ರಿ. ಮೀನು ಫ್ರೈ ಸಖತ ಮಾಡ್ತಾರೆ. ಮೊನ್ನೆ ಲಾಸ್ಟ್ ಟೈಮ್ ಮನೆ ತೋರಿಸಿದ್ದೆ. ಇವಾಗ ಲಾಸ್ಟ್ ಟೈಮ್ ಬೂತಾಯಿ ಮಾಡಿದ್ರು ಬಂಗುಡೆ ಮಾಡ್ತಾರೆ, ನೋಡ್ಕೊಳ್ರಿ. ಹೇಳಿ ಏನೇನು ರೆಮಿಡೀಸ್ ಅಂತ. ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹೇಳ್ಕೊ ಹಾಕು. ಅದೆಲ್ಲ ಜಾಸ್ತಿ ಮಿಕ್ಸಿ ಹಾಕಬೇಕು. ಹುಣಸೆ ಹಣ್ಣು 1 ಸ್ಪೂನು ಜೀರಿಗೆ, 1.5 ಸ್ಪೂನು. 1 ಸ್ಪೂನ್ ಅಷ್ಟು ಬರೋದು. ಸರಿ. ಸಂತೂರ್ ಸ್ಪೂನ್ ಬರ್ತದಲ್ಲ, ಅದ್ರಾಗ 1 ಸ್ಪೂನ್. ಅರ್ಧ ಹಿಡಿ ಕರಿಬೇವು. ಅರ್ಧ ಹಿಡಿ ಅದ ಇದು. 3 ಕಡ್ಡಿ. ಅರ್ಧ ಹಿಡಿ ಕರಿಬೇವು. ಆಮೇಲೆ 1 ಹಿಡಿ ಕೊತ್ತಂಬರಿ. ಆಮೇಲೆ ಬೆಳ್ಳುಳ್ಳಿ 2 ಗಡ್ಡೆ. 2 ಗಡ್ಡೆ ಬೆಳ್ಳುಳ್ಳಿ. ಆಮೇಲೆ 1.5 ಟೇಬಲ್ ಸ್ಪೂನು ಕಾಳು ಮೆಣಸು, ಒಂಚೂರು ಶುಂಠಿ. ಆಮೇಲೆ 1 ಇಂಚ್ ಶುಂಠಿ. 1 ಇಂಚ್ ಶುಂಠಿ. ಗೈಸ್ 1.5 kgಗೆ 7 ಮೀನು ಬಂದವೆ. ನೋಡ್ಕೊಳ್ರಿ ಇಷ್ಟಕ್ಕೆ ಏನೆಲ್ಲ ಹಾಕ್ತಾರೆ ಅಂತ. ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಆಮೇಲೆ ಇದು ಬರೀ ಖಾರನಾ? ಧನಿಯಾ ಪುಡಿ. ಇದೇ ನಿಂಗೆ ಧನಿಯಾ ಪುಡಿ ಹಂಗೇನೆ ಅದಕ್ಕೆ ಇದಕ್ಕೆ ನಮ್ಮ ಬಾಡಿ ಮೆಣಸಿನಕಾಯಿ ಮಿಕ್ಸ್ ಆಗಿರ್ತದೆ. ಅದಕ್ಕೆ ಬರೀ ಧನಿಯಾ ಇಲ್ವಾ? ಬರೀ ಧನಿಯಾ ಪುಡಿ ಇಲ್ಲ, ಧನಿಯಾ ಪುಡಿನೇ ಆ್ಯಕ್ಚುಲಿ ತಗೋ ಏನಕ್ಕಲ್ಲ ತಗಿರ್ತದೆ. ಬರೇ ಧನಿಯಾ ಪುಡಿ ಎಷ್ಟು ಕಲರ್ ಇರ್ತದೆ. ಬಾಡಿ ಮೆಣಸಿನಕಾಯಿ ಹಾಕಿರ್ತಾರೆ ಅದಕ್ಕೆ. ಇದು ಬರೀ ಧನಿಯಾ ಪುಡಿ. ಗೈಸ್ ಧನಿಯಾ ಪುಡಿ ನಿಮ್ಮ ಮನೆಗೆ ಧನಿಯಾ ಪುಡಿ ಮಾಡ್ಕೊಂಡು ನಾವು ಸ್ವಲ್ಪ ಬಾಡಿ ಮೆಣಸಿನಕಾಯಿ ಆ್ಯಡ್ ಮಾಡಿರ್ತೀವಿ. ಅದು ಪುಡಿ ಮಾಡ್ಕೊಂಡ್ರೆ ಒಂದು ಚಮಚ ಹಾಕ್ತಾ. ಅಲ್ಲಿ ಖಾರದ ಪುಡಿ ಇತ್ತು ಎಲ್ಲೋ. ಇದು ಬೇಕಾಗಿರೋದು ಮೇನ್ ಖಾರ ಪುಡಿ. ಗೈಸ್ ಕಲರ್ ರೆಡ್ ಕಲರ್ ಬರಬೇಕು ಅಂದರೆ ಇದು ಬೇಡ ಅಂದಲ್ಲ, ನಾನು ಒಂಚೂರು ಹಾಕೊಂಡಿದ್ದೆ. ಒಂದು ಹಾಕ್ತೀನಿ. ಗೈಸ್ ಖಾರದ ಪುಡಿ. ಇದು ಈ ಥರ ಏನು ಸ್ಪೂನ್ ಇತ್ತು ಲೆಕ್ಕಕ್ಕೆ, 3 ಸ್ಪೂನು ಅಲ್ಲ. ಅಷ್ಟನೇ ಪುಡಿ ಒಂದು ಅರ್ಧ ಮುಕ್ಕಾಲು ಸ್ಪೂನು ಎಲ್ಲ. ಇವಾಗ ನುಣ್ಣಗೆ ರುಬ್ಕೊಂಬರೋಣ. ರುಬ್ಕೊಂಬರಮ್ಮ. ಉಮಾ ರುಬ್ಕೊಂಬರಮ್ಮ ಅನ್ನು, ರಾಹುಲ ರುಬ್ಕೊಂಬರಮ್ಮ ಅಂತಾನಲ್ಲ, ವಸಂತಮ್ಮ ರುಬ್ಕೊಂಬರಮ್ಮ. ಅಪ್ಪ ಬಾರಪ್ಪ ನೀನು ನೋಡ್ಕಪ್ಪ. ಮೀನು ಮಾಡಕ್ಕೆ ಬರೋಲ್ಲಪ್ಪ ನಿಂಗೆ. ಗೈಸ್ ನಮ್ಮ ಮನೆಗೆ ಎಲ್ಲ ಮಾಡ್ತಾರೆ, ಮೀನು ಮಾಡಕ್ಕೆ ಒಂದು ಗೊತ್ತಿರಲಿಲ್ಲ. ಆ ಮೀನು ಮಾಡೋ ಪಂಟ್ರು ಇಲ್ಲಿ ಬಂದರು ಕೊನೆಗೆ. ಮೀನು ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಇದೆಲ್ಲ ಮಾಡಕ್ಕೆ ಬರಲ್ಲ. ಬಟ್ ಇವತ್ತು ತವಾ ಫ್ರೈ ಮಾಡ್ತಾವ್ರೆ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ ವೇಟಿಂಗ್. ಟೇಸ್ಟ್ ಮಾಡೋಕ್ಕೆ ರೆಡಿ ನಾನು. ನಮ್ಮೂರು ಕೆರೆ ಮೀನು ತಿಂದು ನಮ್ಮೂರು ಕೆರೆ ಇದ್ದವ್ನು ಕೋಟಿ ಮುಳ್ಳು ತಿನ್ಲೇಬಾರ್ದು ಅನ್ಸ್ಬಿಡ್ತಾ. ಅಪ್ಪ ಜಿಲೇಬಿ ಮೀನು ಕಾಮನ್ನು ಅಲ್ಲ ಜೋಶಲ್ಲಿ ಹೋಗಿ ತಂದ್ಬಿಡದೆ ಗೈಸ್. ಜಿಲೇಬಿ ಮೀನಾಗ ಅದು ನಮ್ಮೂರು ಕೆರೆಯಲ್ಲಿ ಇರೋವು ಜಿಲೇಬಿ ಮೀನಾಗ ಇನ್ನು ಯಾವ ಬಟ್ಟೆ ಇನ್ನು ಯಾವ ಇರ್ತದೆ ಬರೇ ಮುಳ್ಳೆ. ನನಗೆ ಫೋನ್ ಮಾಡಿ ನನ್ನ ಮೇಲೆ ಬರ್ತಾಯ್ತು, ಅಳ್ತಾಯ್ತು, ನಂಗೆ ಇದೋ ಪಾಡು ಬಂದ್ಬಿಡ್ತು, ಅವಾಗಿಂದನೂ ಇದೇ ಬಂದ್ಬಿಡ್ತು ಅಂತ ನನಗೆ ಫೋನ್ ಮಾಡಿ ಆಯ್ತೈತೆ. ಮಮ್ಮಿ ಇದ್ದಾರ್ತೈತೆ ಅಂತ ಹೋಗಿ 8 ಗಂಟೆ ಆಯ್ತು, ಹೋಗಿ 11 ಗಂಟೆ ಹತ್ರ ಬಂದೆ ಅಂತ ನನಗೆ ಫೋನ್ ಮಾಡಿ ಆಯ್ತೈತೆ. ಐಸ್ ಮಿಕ್ಸ್ ಹೊಡೆದು ತಪ್ಪಲೆ ಒಳಗೆಲ್ಲ ಮೀನು ಹಾಕೊಂಡು ಅವಳು ಮುಟ್ಟಕ್ಕೆ ಮೊದಲು ಮಾಕ ವ್ಯಾ ಅಂತ ಮಾಡ್ತಾಳೆ. ಆಯ್ತಾ ಗೈಸ್? ಇದು ರುಬ್ಬಿರತ್ತಿ ಮ್ಯಾಗಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡವ್ರೆ. ಉಪ್ಪು ಹಾಕೊಂಡಿರಲ್ಲ ಮಿಕ್ಸ್ ಮಾಡ್ಬೇಕಾರೆ. ಉಪ್ಪು ಇವಾಗ ಕಾಣ್ತದೆ ನೋಡಿ ಮ್ಯಾಗಡೆ ಹಾಕೊಂಡಿರೋದು. ಅವಾಗಲೇ ಏನೇನು ತೋರಿಸ್ತದೆ ರುಬ್ಬನೇ ಇರುತ್ತೆ ಉಪ್ಪು ಮ್ಯಾಗಡೆ. ಇದು ಕಡಲೆ ಹಸಿಟ್ಟು ಚೂರು ಈ ಕಡಲೆ ಹಿಟ್ಟು ಹಾಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಇದು ಕಾರ್ನ್ಫ್ಲೋರು ಗೈಸ್, ಕಾರ್ನ್ಫ್ಲೋರು, ಜೋಳದ ಹಿಟ್ಟು. ಇದು ಖಾರ ಜಾಸ್ತಿ ಹಾಕೊಂಡು ತಿಂತಾರೆ ಅದಕ್ಕೆ ಫ್ರೈಗೆ. ಇದು ಎಷ್ಟೊಂದು ತೋರಿಸೋಣ. ನಾನು ಸುಮ್ಮನೆ 1 ಸ್ಪೂನ್. ಆಮೇಲೆ ಇದು ಫ್ರೈ ಮಾಡ್ಬೇಕು. ಕರೆ ಸೊಪ್ಪು ತಗೊಂಡು ಕಡ್ಡಿ ಮೇಲೆ ಅದೆಲ್ಲ ಮಾಡ್ತಾರೆ, ನೋಡಿದ್ದೀನಿ. ಡೆಕೋರೇಷನ್ ಮಾಡ್ತಾರೆ. ಡೆಕೋರೇಷನ್ ಮಾಡೋಣ ನೋಡ್ಕೊ ಹೆಂಗೆ ಮಾಡೋದು ಅಂತ. ಅಪ್ಪಂಗೆ ಅವಾಗ ಮಾಡ್ಕೊಡಂತೆ. ಕೆರೆಗೆ ಇಟ್ಕೊಂಡ್ಬರ್ತಾರೆ. ಯಾಕೋ ಅದೆಲ್ಲ ಇನ್ಯಾಕೋ ಅಲ್ಲಿ ನೋಡಿ ನಗ್ತಾ ಇರ್ತದೆ. ಎಲ್ಲ ಈ ಕಡೆ ಕಿವಿಗೆ ಈ ಕಡೆ ಕಿವಿಗೆ ಬಿಡ್ತಾಳೆ. ಏನು ಕನೆ ಹೇಳ್ತಾರೆ ಅವರು ಅಂತ. ನೆಕ್ಸ್ಟ್ ಓದ್ತಿಲ್ಲ ಆಷಾಢ ಮುಗಿಸ್ಕೊಂಡು ನಿಮ್ಮ ಮನೇಲಿ ಫಸ್ಟ್ ಮಾಡ್ಕೊಟ್ಟಿದ್ದೀನ. ಫಿದಾಗೋಗ್ಬೇಕು ಹೋಗೋಣ ಮೀನು ಎಷ್ಟು ಜನ ಮಾಡ್ಕೊಳಕ್ಕೆ ಅಂದ್ಬಿಟ್ಟವಳೆ ಅಂತ. ನೀವು ಮನೆ ಮಾಡೋಲ್ವಾ? ಮಾಡಕ್ಕೆ ಬರವಂತಿ. ಎಲ್ಲ ತಿಂತಾರಾ? ಈ ಸರಿ ಫ್ರೈ ಮಾಡು. ನೀನು ತಿನ್ನಲ್ವಾ? ನೀನು ಮೀನು ತಿನ್ನಲ್ವಾ?
ಏಕೆ ಫ್ರೈ ತಿನ್ಬೇಕಮ್ಮ ಒಂದು. ಚೆನ್ನಾಗಿರ್ತದೆ ಇದು, ತಿನ್ಸ್ತೀನಿ ಅಂತ. ಬೇಡಪ್ಪ ಇದು ಹಂಗಲ್ಲ, ಸುಮ್ಮನೆ ಹೇಳ್ಕೊಡ್ತೀನಿ, ಮೀನೇ ಹೇಳ್ಕೊಳ್ಳಿಲ್ಲ. ಮುಳ್ಳು ಇರಲ್ಲ. ಆ ಅಪ್ಪಂಗೆ ಮಾಡಕ್ ಬಂದಿರೋ ನಿನಗೆ ಹೇಳ್ಕೊಡೋದು. ಮೊಟ್ಟೆ ಬೇಕು, ಚೆನ್ನಾಗದ ಮೀನು, ಮೀನು ಚೆನ್ನಾಗದ. ಮೊಟ್ಟೆ ನೋಡಿ ಹೆಂಗಿವೆ. ಇದೆಲ್ಲ ಮೊಟ್ಟೆ ಕೈ ತೊಳ್ದ ಸೂಪರ್ ಆಗಿರುತ್ತೆ ಇದು. ನಾವು ಮೀನು ತೊಳೆದು ಕೈ ತೊಳೆದು ಮೈ ಬರಲಿಲ್ವಾ? ನನಗೆ ಅಣ್ಣಲ್ಲಿ ಇದ್ರ ತೊಳೆದಲ್ಲ ಕೆರೆ ಹತ್ರ ಶಿವಕೈಗಂತೂ ಅಣ್ಣನ ಎಕ್ಸ್ಪ್ರೆಷನ್ ನೋಡಿ ನನಗೆ ತಿಂಡಿ ಪೋತ ಇದೆ ಯಾವ್ದ್ರಾಗ ಟಿವಿಗಳಿಗೆ ತಿಂಡಿ ಪೋತ ಅಣ್ಣ ಕವರ್ ಇಟ್ಕೊಂಡು ವೆರಿ ಟೇಸ್ಟ್ ಇತ್ತು. ಅಲ್ಲೊಂತ ಆರ್ಸಿಕೆ ಇರದವ ಬೋಂಡದಲ್ಲಿ ನಿಲ್ಲಿಸ್ತಿಲ್ಲ ಬಡ್ ನಿಲ್ಲಿಸ್ತಿಲ್ಲ ಅಯ್ಯೋ ಬೋಂಡ ಅಯ್ಯೋ ಬೋಂಡ ಬೋಂಡ ನಾನು ನಮ್ಮ ಅಪ್ಪ ಬೋಂಡ ಅಂದ್ಬಿಟ್ಟು ನಮ್ಮ ಅಪ್ಪಗಿನ ಹತ್ತೋದೆ ಬಣ್ಣ. ನಮ್ಮ ಅಪ್ಪ ಬಿಟ್ಟೆ ಬಿಟ್ಟಪ್ಪ ಬೋಂಡನ. ನಾವು ಮಾಡ್ತೀವಿ ಹಂಗೂ ಇತ್ತು ಬುಜ್ಜಿ ಮೆಣಸಿನಕಾಯಿ ಗಿಡ ನೋಡ್ಕೊಂಡು ಅಕ್ಕಿಂದ ಹೋಗ್ಬಿಟ್ಟು ನೋಡ್ಲೇ ಅಲ್ಲ ನಾನು. ಆ ಕಡೆ ನೋಡಿದ್ದವ ಆಯ್ತು ಮಿಕ್ಸರ್ ಫಸ್ಟ್ ಮೀನ್ ಬ್ಲಾಗಲ್ಲಿ ಮೀನ್ ಮಾತ್ರ ತೋರಿಸ್ಬೇಕು, ಬೇರೆ ತರ ತೋರ್ಸಂಗಿಲ್ಲ. ಇದೇನು ಇನ್ನು ನಾಳೆ ಚಿಕನ್ ರೆಡಿ ಮಾಡಿ ತೊಳೆ ನಿಂಗೆ, ಇನ್ನೂ ಮೆಚ್ಚಬೇಕು ತಾನೆ. ಚಿಕನ್ ಸಾಂಬಾರು ಮೀನ್ಗೆ ಚಾಕು ತಗೊಂಬ ಹೋಗಿ. ಅದು ಕುಯ್ದವ್ರಲ್ಲ ಅದು ಸಂದಿಗೆಲ್ಲ ಚಾಕೊಂಚಿ ಚಾಕು ತಗೊಂಬನಿ ಹೇಳ್ತೀನಿ. ಸ್ಪೂನ ಮೇಲಿದ್ದಾನ ಅವನಿಗೆ ಹೇಳ್ಕೊಡ್ತೀನಿ ನೀನು. ನೀನು ಅಡಿಗೆಲ್ಲ 50% ಇದ್ದೀವಿ, ಅಲ್ಲಿ PhD ಮಾಡೋರೆ. ಇವ್ನು ನೋಡು. ಓಹೋ ನಿಜ ತಡಿ. ಅಪ್ಪ ನೋಡಮ್ಮ, ಅಣ್ಣನ ಮನೆಗೆ ಎತ್ಕೊಂಡು ಮಾಡೋದೇನೋ. ಏನು ಹೇಳ್ಕೊಡೋಣ, ಚಟ್ನಿಗಳು, ಈ ಬೇಗ ಬೇಗ ಆಗೋ ಸಾಂಬಾರುಗಳು, ಆಮೇಲೆ ಇದು ಹೇಳ್ಕೊಡು ಬಿಸಿಬೇಳೆ ಬಾತು. ಆರ್ಡರ್ ಮಾಡ್ಕೋಬೇಕು ಮೊದಲು ಬಿಸಿಬೇಳೆ ಬಾತು. ಅದನ್ನ ಹೇಳ್ಕೊಟ್ಬಿಡು ಹೆಂಗೆ ಅಂತೆಲ್ಲ ಮಾಡ್ತೀನಿ ಹೋಗಿ. ಅದೇನೋ ಕಸರು ಟೊಮೆಟೊ ಹಣ್ಣಲ್ಲಿ ಚಟ್ನಿ ಮಾಡ್ತಾರದ್ ನೋಡು. ಕಸರು ಹಸಿ ಟೊಮೆಟೊ ಕಾಯಿ, ಹಸಿ ಟೊಮೆಟೊ ಕಾಯಲ್ಲಿ, ಟೊಮಾಟೊ ಕಾಯಲ್ಲಿ, ನಂಗೆ ಗೊತ್ತು ಅದು ಮಾಡ್ತಾರೆ. ಟೊಮೆಟೊ ಕಾಯಲ್ಲಿ ಚೆನ್ನಾಗಿ ಚಟ್ನಿ. ಕಸರು ಕಸರು ಅಡಿಯಲ್ವಾ? ಏನೇನು ಗೊತ್ತೋ ಅದೆಲ್ಲ ಹೇಳ್ಕೊಟ್ಬಿಡು. ಕಸರು ಕಸರು ಯಾಕೆ ಕಸರು ಎಲ್ಲ ಸುಮ್ಮನೆ ಅದೆಲ್ಲ ಮಾಡ್ತೀನಲ್ವಾ. ಗ್ರೀನ್ ಚಿಲ್ಲಿ ಮಾಡೋದು ಹೇಳ್ಕೊಡು. ಈ ಗ್ರೀನ್ ಚಿಲ್ಲಿ ಇವ್ರು ಮಾಡ್ತಾರೆ, ಯಾರು? ಸಕ್ಕತ್ತಾಗಿ ಮಾಡ್ತಾರೆ. ನಿಮ್ಮ ಯಜಮಾನ್ರ ಕರ್ಕೊಂಬಂದು ಮಾಡಿಸ್ಬೇಕು ತಂದ್ರೆ ಫ್ರೈ ಚಿಕನ್ ಮಾಡ್ತಾರೆ, ಸಕ್ಕತ್ತಾಗಿ ಅಡುಗೆ ಮಾಡ್ಬೋದದ, ಪರವಾಗಿಲ್ಲ ಕಂಡ್ರಿ ಹೆಂಗಾರೆ. ನಂಗೆ ಒಂದು ಕೈ ತೊಳ್ಕೊಳಕ್ಕೆ ಏನಾದ್ರು ಕೊಡ್ಬೇಕಿತ್ತು. ಅವತ್ತು ಫ್ರೈ ಆ ಬಟ್ಟೆ ನೀರು ಕೊಡ್ತೇವೆ ಅದಕ್ಕೆ ರೈಸ್ ಫುಲ್ಲು ಮೆತ್ತಾಕಿದ್ದು ಆಯ್ತು. ಇದಕ್ಕೆ ಮೀನಿಗೆ ಇನ್ನೂ ಸೈಡ್ ಮಸಾಲೆ ಮಿಕ್ಸ್ ಇದಿಲ್ಲಣ್ಣ. ಸರಿಯಾ? ಯಾಕೆ ಅವಸರ ಮಾಡ್ತೀಯ? ಹೋಟ್ಲು ಬೇರೆ ಮುಂಚೆ ಅವರು ರೆಡ್ ಕಾಣ್ತಾನೆ ಇರಲ್ಲ ನಾವು ನೀವು ಮಾಡಿದ ಕೆಲಸ. ನಾವು ಕಲರ್ ಹಾಕಿ ರೆಡ್ ಬರ್ತದ. ಚಾಕು ಅದು ಇನ್ನೊಂದು ಚಾಕು ಚೆನ್ನಾಗಿತ್ತಲ್ಲಮ್ಮ, ಇದು ಕೊಯ್ತೈತಾ? ಕೊಯ್ತದ. ಕೊಡು. ನೀನೇನೇನು ಕುಯ್ಯಿದೆ. ಓಹೋ ಇನ್ನೊಂಚೂರು ದೊಡ್ಡ ಬಗ್ಲೆ ಮಾಡೋದಂತ ಅವ್ನು ಚಿಕ್ಕ ಚಿಕ್ಕದಾಗ ಮಾಡ್ಬಿಟ್ಟು ಅವನಿಂದ. ಹಾಂ ಹಿಂಗೇನು ಹಿಂಗೆಲ್ಲ ಮಾಡಿ ಕಳ್ಸೋಸಲ್ಲ ಅಣ್ಣ, ಹಿಂಗೆ ಊಟಕ್ಕೆ ಅದಕ್ಕೆ ವಲ್ಸೋಸಲ್ಲ. ತಿನ್ನದೇ ಉಂಟಂತೆ ಹೊಲ್ಸಂತೆ. ಮೀನು ಹಂಗೆ ಅನ್ಸಲ್ಲಪ್ಪ. ಏನಮ್ಮ ನಂದು ಕೇಳ್ತಾವೆ. ಮೀನು ಹುಷಾರಪ್ಪ. ಆಮೇಲೆ ನಾಟಿಕೋಳಿ ಮೀನು ನಾಟಿಕೋಳಿ ಹೊರ್ಕೊಂಬಂದಿದೆ ಏಕ ನೀನು. ನಾಟಿಗಳು ಸಿಗ್ಲಿಲ್ಲ ಅಲ್ಲಿ ಸಿಕ್ಕಿದ್ದು ಗಿರಾಜ ಚೆನ್ನಾಗಿರಲ್ಲ. ಅಪ್ಪ ನಾಟಿಕೋಳಿ 250 ರೂಪಾಯಿ ಕೆಜಿ. ಕೇಳಿವ್ರು ರಾಜನ 700 ರೂಪಾಯಿ ಕೆಜಿನ ನೋಡಿ ಕೇಳ್ಕೊ. ಅದೇ ಗಿರಾಜ ಅಣ್ಣಂಗೆ ಪ್ಯೂರ್ ನಾಟಿಕೋಳಿ ಹೇಳ್ತಾ ಇದೀನಿ ಅಣ್ಣ. 700 ರೂಪಾಯಿ 800 ರೂಪಾಯಿ ಕಣ ಅಂತ ಕೆಜಿ. ಪೆಳ್ಳೆ ಒಂದು ಯಾರು ಸಾಕಿಲ್ವನಮ್ಮ? ಅಯ್ಯೋ ನಮ್ಮನೆ ನಾವ್ ಅಣ್ಣ ಹಳ್ಳಿ ಕಡೆ ತಣಕತ್ತದ ನೀನು ಏನಿಲ್ಲ ಸೊಳ್ಳೆ ಹೇಳ್ತಾರೆ. ಒಂದು ಮಂದೆ ಆಯ್ತು. ಅಯ್ಯೋ ಎಲ್ಲ ಬಾಕ್ಲಲ್ಲಿ ಬೈಕತ್ತಾರೆ, ಬೈಸ್ಕೊಂಡು ಹೋಗ್ಕಣಪ್ಪ. ನಾವು ಹೋದಾಗ ನಮ್ಮಮ್ಮ ಅವನ್ನೇ ಕೊಯ್ಯೋದು. ನೀವು ಮನೆಗೆ ಸಾಕಿದ್ದೀರಾ? ನೆಕ್ಸ್ಟ್ ಸಲ ಒಂದು ಕೂಯೆ ಕೇಳಿ ನಾವು ನಾನು ಬಂದಾಗ ಓ ಆಯ್ತು. ಈ ಥರ ಪೀಸ್ ಹೊಡೆದು ಮಸಾಲೆ ಜಾಸ್ತಿ ಇಡ್ಸಕ್ಕೆ ಮಾಡ್ತಾ ಇರೋದು ಇದೆಲ್ಲ. ನಾನು ನೀನು ಎಲ್ಲೇ ಇರ್ಬೇಕಿತ್ತು ಕಣ, ಮಿಸ್ ಆಗ್ಬಿಟ್ಟಿದ್ಯಾ. ಅಣ್ಣ ಇದಕ್ಕೆ ಹೋಗೋಣ, ಕಲರ್ಸ್ ಕಲರ್ ಪಾಟ್ಲ ಕಿಚನ್ ಸೀಸನ್ 3 ಬಂದಾಗ. ಇದೇ ಸೀಸನ್ 2 ನಡೀತದೆ. ಅಣ್ಣಂಗೆ ಹೋಗ್ಬಿಡೋಣ. ನೋಡು ವೈಟ್ ಅಲ್ಲ ಅದು ವೈಲ್ಡು, ಯಾವುದೋ ಒಂದು ವೈಲ್ಡ್ ಕಲ್ಟ್ ಎಂಟ್ರಿ ನೋಡೋಣ. ನೋಡೋಣ ಸ್ಕೆಚ್ ಹಾಕ್ತೀನಿ, ಅಪ್ಲಿಕೇಶನ್ ಹಾಕೋಣ ಇದಮ್ಮ ನೋಡಾಮೇಲೆ ಎಲ್ಲೋ ಮಿಸ್ ಆಗ್ತಾ ಈ IT ಎಂಪ್ಲಾಯ್ ಆಗ್ಬಿಟ್ಟು ನೀವು ಅಣ್ಣ ಹಾಕು ಬಟ್ರ ಇದಾಗಬೇಕಾಯ್ತು. ಚೆಫ್ ಆಗ್ಬೇಕಾಯ್ತು ಚೆಫು. ಯಾರಾದ್ರೂ ಹೋಯ್ತು ಅಣ್ಣ ಹೋಟ್ಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡೋದು ಅಣ್ಣ. ಸುಮ್ಮನೆ ನೀನು ನಾವು ಏನಾರ ಮಾಡಿದ್ದಿಲ್ಲ ಹೇರ್ ಸ್ಟೈಲ್ ಏನು ಸಕದ ತಗೋತೇವೆ ಅಣ್ಣ. ಏನ ಹೇರ್ ಸ್ಟೈಲು ಹುಡುಗಿರ್ಗೆ ಎಷ್ಟೇ ಇಲ್ವೋ ಹೇರ್ ಸ್ಟೈಲು ಸೀರೆ
ಉಡ್ಸೋದು ಸೀರೆ ಉಡ್ಸಕ್ ಅದು ಬಂದಿದ್ದೀರಮ್ಮ. ಇದೆಲ್ಲ ಹಿಡಿತಿಲ್ಲ ನಾನು ನೆರಿಗೆ ಗೊತ್ತಾ ಆಮೇಲೆ ಸೀರೆ ಯಾರು ಎಲ್ರಿಗೂ ಜಡೆ ಇಡಕ್ಕಾಗತ್ತಾ? ನೋಡ್ಬೇಕು ಹೆಂಗ್ ಹಾಕ್ತಾರೆ ಅಂತ. ಜಡೆ ಡೆಕೋರೇಷನ್ ನಾನು ಎಂಗೇಜ್ಮೆಂಟ್ ಇವ್ರೆ ಜಡೆ ಹಾಕಿದ್ ಮತ್ತೆ ಮದ್ವೆಲು ದಾರಿಲಿ ಇವ್ರೆ ಹಾಕಿದ್ದು. ಜಡೆ ಡೆಕೋರೇಷನ್ ಮತ್ತು ನೋಡ್ರಿ ನಮ್ದು ಜಡೆ ಒಂದು ಬರ್ತದೆ ಹೀಗೆ. ಹೂವ ಮುಡ್ಸೋದು ಜಡೆ ಇದು ಇದು ಕೈಗೆ ಒಬ್ಬ ಸೀರೆದು ಡಿಸೈನ್ ಹೇಳ್ತದೀವಿ ಅಮ್ಮ ನಗದು ನಾನು ನಗದು. ನಕ್ಕಿ ನಕ್ಕಿ ಸಾಕಾಗಿ ಅಣ್ಣ ಬಂದ್ರೆ ಬಾರ್ಡ್ರ್ ಮತ್ತು ಇದು ಪರ್ಪಲ್ ಕಲರ್ ಅಂತ ಇಟ್ಕೊಂಡ್ಬಿಟ್ಟವಳೆ ಅಮ್ಮ. ಪರ್ಪಲ್ ಸೀರೆದು ಇದು ಇದು ಜರಿ ಬಂದಿದ್ದು ಬೆಳ್ಳಿ ಇದ್ರ ತರ ಬಂದಿದೆ. ಇದು ಉಟ್ಕೊಂಡ್ರೆ ತುಂಬಾ ಇದಾಗಿರುತ್ತೆ. ಆ ಜರಿ ಕಮ್ಮುಟಿ ಇದು ಅದು ಹಿಂಗ ನಾವು ಇವಳಿಗೆ ಅಮ್ಮನ ಹತ್ರ ಹೇಳ್ಸೋರಿದ್ವಿ. ಈ ಅಮ್ಮ ಏನ್ ಬಾಯಿ ತೆಗಿವಳು ಸೀರೆ ಹಿಡ್ಕೊಂಡು ನಿಂತವಳೆ. ಅದೇನ್ ಬಾಯಿ ನಗ್ತಿದ್ದಂಗೆ. ಇದು ಪರ್ಪಲ್ ಸೀರೆ, ಇದು ಜರಿ ತುಂಬಾ ಬರುತ್ತೆ. ಉಟ್ಕೊಂಡ್ರೆ ಸ್ಯಾರಿ ತುಂಬಾ ಚೆನ್ನಾಗಿರ್ತದೆ. ಎಲ್ಲಾರ ನನಗೆ ಹುಚ್ಚುತ್ತಾಳ ನನಗೆ. ಅಯ್ಯೋ ಅಷ್ಟೇ. ಗೋವಿಂದಾಯ ನಮಃ. ನಂಗೆ ಊಟ ಗೈಸ್ ಫಿಲ್ ಮಾಡ್ಬಿಟ್ಟು ಎಣ್ಣೆ ಬಿಡ್ತಾರಲ್ಲ ಅಷ್ಟೇನಾ? ಇದಕ್ಕೆ ಅಷ್ಟೇ ಎಕ್ಸ್ಟ್ರಾ ಆಡೆಡ್ ಮಸಾಲೆ ಏನಿಲ್ಲ. ನಿಂಬೆ ಹಣ್ಣು ಯಾವಾಗ ನಿಂಬೆ ಹಿಂಗೆ ಮಾಡೋಣ. ಬರಬೇಕು ರಾಜ್ಕುಮಾರ್ ಅವರು ಹೀರೋ. ಅಪ್ಪನ ಪಟ್ಟ ಶಿಶಿನ ಅಪ್ಪನ ತಗೋಕೊಂಡು ಅವನು ಅಂತ ಬರಲೇ ಇಲ್ಲ. ಏನು ಸಮಾಚಾರ? ಬರೀ ಸಾಕತ್ತ ಮ್ಯಾರಿನೇಟ್ ಆಗದೆ ಅಣ್ಣ. ಕಲರ್ ಹೆಂಗಡೆ ರೆಡ್ ಕಲರ್ ಗೊತ್ತಾಯಿಲ್ಲ. ಇಷ್ಟೇ ಕರೆದ ಮೇಲೆ ಬರುತ್ತೆ. ಬ್ಲ್ಯಾಕಿಶ್ ಬರುತ್ತೆ, ಪೀಸ್ ರೆಡ್ ಬರಲ್ಲ. ಬ್ಲಾಕ್ ಬರ್ತದ ಗೈಸ್. ಮಸಾಲೆ ನೋಡಿದ್ರೆ ಗಮ್ಮಂತ ಇದೆ. ಇವಾಗ ಹೆಂಗೆ ತಿನ್ಕೊಂಬಂದು ಸಿದ್ದೀನಿ. ಆ್ಯಕ್ಚುಲಿ ತವಾ ಫ್ರೈ ಮಾಡಬೇಕಾಗಿತ್ತು ಗೈಸ್, ಯಾಕಂದರೆ ಟೈಮ್ ಜಾಸ್ತಿ ಇಲ್ಲ, ಲೇಟ್ ಆಗಿದೆ ಅಂತ ಡೀಪ್ ಫ್ರೈ ಮಾಡ್ತಾ ಇದೀವಿ, ಬೇಗ ಆಗುತ್ತೆ ಅಂತ. ಡೀಪ್ ಫ್ರೈ ಎಣ್ಣೆ ಕಾಯ್ದಾ? ಗೈಸ್ ಮ್ಯಾರಿನೇಟ್ ಆಗಿರೋ ಫಿಶ್ನ ಫ್ರಿಜ್ಜಿಗೆ ಇಟ್ಲೇವಲ್ಲ ಪರವಾಗಿಲ್ಲ, 5 ನಿಮಿಷ ಆಯಿತು ಸಾಕು. ಗೈಸ್ ಎಣ್ಣೆನೂ 50 ನಿಮಿಷ ಆಯಿತು. ಹಂಗೆ ಎಣ್ಣೆ ಡಿಪ್ ಮಾಡ್ತಾ ಇದ್ದೀವಿ. 3 ರೆಡಿ ಅಂತಲ್ವಾ? ಗೈಸ್ 3 ರೆಡಿ ಅಷ್ಟೇ ಒಂದ್ಸಲಿ. ಇದು ಚೆನ್ನಾಗಿದೆ ಬೇಯಿಸ್ತಾನಲ್ಲ ನೋಡೋಣ ಹೆಂಗೆ ಬರ್ತದೆ ಅಂತ. ಗೈಸ್ ಕರೆಂಟ್ ಹೋಗ್ಬಿಟ್ಟೈತೆ, ಕರೆಂಟ್ ಬಂದಿಲ್ಲ. ತನ್ವಿಂಗ್ ಕರ್ಕೊಂಬರೋಣ ಅಂತ ಹೋದ್ರೆ ಅಲ್ಲೇ ಮನೆ ಕಂಬಿಟ್ಟಲ್ಲ ಅವಳು. ಎಲ್ಲಿ ಏನೇನು ಕಟ್ಟಿರೋಗಪ್ಪ ಅಂತ ಫ್ಲಾಶ್ ಬೇರೆ ಕಣ್ಣಿ ಹೊಡಿತೈತೆ. ಅಲ್ಲೇ ಮನೆ ಕಂಬಿಡೋ ಗೈಸ್ ತನ್ವಿ. ಎಷ್ಟು ನೋಡಂಬರ್ರಿ ಮನೇಲಿ ಏನು ಮಾಡ್ತಾರೆ ಅಂತ. ಹಬ್ಬ ಒಂದು ಕಂಡ್ರೆ ಹೆಂಗೋ ಸದ್ಯಾ ನಂಬಿದಂಗೆ ಬಂದು ಕರೆಂಟು. ಅಮ್ಮ ಹಿಂಗಂತ ಅಂದೆ ಕರೆಂಟ್ ಬಂದಿಲ್ಲ, ಏನಪ್ಪ ಮಾಡೋದು ಅಂತ. ತನ್ವಿ ಕರ್ಕೊಂಬರಪ್ಪ ಮನೆ ಕಂಬಿಟ್ಟಲ್ಲ ಅಲ್ಲೇ. ಯಾರು? ತನ್ವಿ ಇಲ್ಲ ಇನ್ನೂ ಸಾಕಾಗದೆ. ಪರವಾಗಿಲ್ಲ ಕಂಡು ಏನೋ ಮಾಡ್ತೀನಿ ನಾವು ಮೆಕ್ಯಾನಿಕ್ಕು. ಆಯ್ತು ಇನ್ನ ಮುದ್ದೆ ಅವಾಗಿಂದ ಮಾಡ್ತಾ ಇದ್ದೀನಮ್ಮ. ಅಲ್ಲೇ ಅರ್ಧ ಗಂಟೆ ಮೇಲೆ ಆಯಿತು ಕರೆಂಟ್ ಹೋಗಿ. ಎತ್ತಲು ಮೀನ್ ಕಡೆ ಇರಲು ಬಿಗ್ ಬಾಸ್ ಕಳ್ಸ್ಕೊಂತ ಅತ್ತೇನ ಯಾರು ಹೊಸದಿನ ಬಯ್ಯ. ಓಹೋ ಬೈದ್ಬಿಟ್ಟೆ ಬಿಗ್ ಬಾಸ್ ಕೊಡತ್ತಾರ. ಅದು ಇವಾಗ ಫೇಕ್ ಇದು ಮಾಡ್ತಾರಲ್ಲ, ಹಾಂ ಬಿಗ್ ಬಾಸ್ ಹೋಗತ್ತಾರ ಆ ಥರ ಮಾಡ ಮುಂದೆ. ಗೊಜ್ಜುಬಾಡು ಆದ್ರೆ ಮಾಡಬೇಕು, ಇಲ್ಲ ಇರ್ಬೇಕು. ಬಿಗ್ ಬಾಸ್ ಆಫರ್ ಮಾಡೋರು ಅಂತಾನ. ಹಾಂ ಅಂದ್ರೆ ತುಂಬ ಜನ ಮಾಡ್ತಾರಲ್ವಾ, ಎಲ್ಲ ಮಾಡ್ಬೇಕು ಸುಮಾರು ಜನ. ಅವೆಲ್ಲ ಮೊದಲೇ ಪ್ಲಾನ್ ಹಾಕೊಂಡಿದ್ದೆ. ಎಂತ ಸುಮ್ಮನೆ ಅವೆಲ್ಲ ಹೆಂಗೆ ಮಾಡೋದು ಬೇಡ ಅನಿಸ್ತು. ಅಯ್ಯೋ ಅಣ್ಣ ಒಂದ್ಸಲಿ ಚೈನ್ ಪ್ರ್ಯಾಂಕ್ ಮಾಡಿದೆ ಗೊತ್ತಾ? ಯಾವುದು? ಚೈನ್ ಕಳ್ಳೋಯ್ತು, ಗೋಲ್ಡ್ ಚೈನು ಅಂತ. ಅದಕ್ಕೆ ಸುಮ್ಮನೆ ಹೋದೆ ನಾವು, ಮನೇಲಿ ಪ್ರ್ಯಾಂಕೇ ಮಾಡೋದು ಬೇಡಪ್ಪ ಅಂತ. ಹಂಗೋ ಹಿಂಗೋ ಅದು ಹೆಂಗೋ ಮೊನ್ನೆ ಹುಡುಗಿ ಇದಾಗೋಯ್ತು ಅಂತ ಮಾಡ್ದೆಪ್ಪ. ಸುಮ್ಮನೆ ಯಾಕಪ್ಪ ಇದ್ರೆ ಮಾಡೋಣ, ಇಲ್ಲ ಅಂದ್ರೆ ಬೇಡ ಬೇಡ ಅಂತ. ಈಗ ಅಮ್ಮ ಮೇಲೆ ಪಕ್ಕ ನಂಬೇ ಬಿಡ್ತಾರೆ. ಡಿಪ್ರೆಷನ್ ಕೊಡೋಕೆ ಏನೋ ಮಾಡ್ಕೊಂಡ್ರೆ ಏನೋ ಮಾಡ್ತೀಯಾ? ಅವತ್ತು ಅವಳು ಯಾರೋ ಹುಡುಗಿ ಇಷ್ಟಪಡ್ತೀನಿ ಅಂತ ಮಾಡಿದ್ನಲ್ಲಪ್ಪ, ಹೊಲ್ತಾ ಹೋಗ್ರೆ ಇಬ್ಬರು ಏನೋ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ಬೇಕು ಕತೆ ಮೇಲೆ. ಅಪ್ಪ ನೀವು ನನ್ನ ಮಗನೇ ಕಚಪಚ್ಚ ತುಳಿದು ಬಿಡ್ತೀನಿ. ನೀನ್ ಅಂತ ಮಾತ್ರ ಅನ್ನಲ್ಲ. ನನ್ನ ಮಗನೇ ಕಚಪಚ್ಚ ಇಲ್ಲಿ ತಕ ಮುಂದೆ ಬಂದಿದ್ದಿ. ಬಂದ್ ನಿನ್ನ ಮೊದಲೇ ಗಪ್ಪರು ಬಾರ್ಬಾರ್ದೆ ಬರ್ತಿ ಬಾಳ್ಗೆಟ್ ನನ್ನ ಮಗನೇ. ಎಲ್ಲ ಏನಕ್ಕೆ ಬೇಡ ಅಂದ್ರೆ ಸುಮ್ಮನೆ ಬರೀ ನರೇಶ್ ಅವರೇ. ಹಾಂ ತಾನೇ ಇವ್ರು ಹಂಗೆ ಅಂದ್ರಪ್ಪ. ಈ ಮೇಡಮ್ ಅವ್ರಿಗೂ ಹೇಳ್ಕೊಟ್ಬಿಟ್ಟು ಹೂ ಅಮ್ಮ ಕಚಡ ಅವ್ರು ಏನ್ ಇಂಥ ಮುಗ್ಗಣಸು, ಏನ್ ಇಂಥ ಮನುಷ್ಯ. ಹೂ ಅಪ್ಪಾಜಿ
ಅಪ್ಪಾಜಿ ಯಾರಿಗೆ ಅಪ್ಪಾಜಿ ನಾನು ಇಂಥ ಮನ್ಸ ಅನ್ನೋದು ಗೊತ್ತಿರಲಿಲ್ಲ ಅಪ್ಪಾಜಿ. ನನಗೇನೋ ಒಂದಿದು ಅಂತ ನಂಬಿದ್ದೆ ಅಪ್ಪಾಜಿ. ಓಹೋ ಆ ಡ್ರಾಮಕ್ಕೆ ನೀನು ಸುಳ್ಳು ಹೇಳೋದ್ ಕಲ್ತಾ ಅಂದೆ ಅವಾಗ. ಹುಡುಗಿ ಆಸ್ಕ್ ಹೋಗಿರೋ ನನ್ನ ಮಗನೇ, ಆಮೇಲೆ ನಿನ್ಗೆ ಮಾಡ್ತೀನಿರೋ, ಅದೊಂದು ಹುಡುಗಿ ಆಸ್ಕ್ ಹೋಗ್ಲಿರೋ, ನಿನ್ಗೆ ಮಾಡ್ತೀನಿರೋ. ಏನಪ್ಪ ಮಾಡ್ತಿ? ಮಗಳು ಹಚ್ಕೊಳ್ಳಿ ಅಂತಿದ್ದಲ್ಲ, ಮಗಳು ಮದುವೆ ಆಗೋದು ಏನ್ ಮಾಡ್ತಿ ಹೇಳಪ್ಪ ನೀನು ಇವಾಗ? ಏನಪ್ಪ ಮಾಡ್ತಿ? ಮಾಡ್ತೀನಿ ಏನ್ ಮಾಡ್ತಿ? ಮಾಡ್ತೀನಿ ನನ್ನ ಮಗ ಊರಾಗ ತಂದ ನನ್ನ ಮಗ. ಆ ಮನೆಗೆ ಮಾಡಾಳ ಅವಳು ಕರ್ಕೊಂಬರೋಣ ಅಂತ ಹೋದೆ. ಗೈಸ್ ಮೀನ್ ತರ ಪ್ಲಾನ್ ಇರಲಿಲ್ಲ, ಇವಣ್ಣ ಮಾಡಿ ಕೆಲಸ ಗೈಸ್. ಇವತ್ತು ಮೀನ್ ತರಲೇಬೇಕಣ್ಣ, ಬಾರ 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 ಅಂತ ನೆನ್ಮಲ್ ಕರ್ಕೊಂಡು ಹೋದೆ. ಇಲ್ಲ ಗಾಯ್ಸ್, ನನ್ಗಲ್ಲ, ಅವರು ಭಾವನ್ಗೆಲ್ಲ ತುಂಬಾ ಇಷ್ಟ ಮೀನಂದ್ರೆ. ಯಪ್ಪ ಅವ್ರು ಹೇಳಕ್ ಬಂದಿರ ಗೊತ್ತಾಯ್ತು ನನಗೆ, ಕೇಳಲ್ಲ ತಿಳ್ಕೊಂಡ್ ಮಾಡೋದೇ ಇದು. ಹೌದಾ? ನೋಡಿ ನಾನು ಹೆಂಗೆ ನೀನು ಮಾಡಕ್ಕೆ ಕೆಲಸ ವೇಸ್ಟ್ ನನ್ನ ಮಗ, ನೀನು ತಿಳ್ಕೊಂಡಿದ್ಯಾ. ಥ್ಯಾಂಕ್ ಯು ಸೋ ಮಚ್ ರೀ. ನಾನು ಬರಲ್ಲ, ನೀನು ಬರಲ್ಲ ಬಿಡ್ರಿ, ನೀನು ಬಾಂಬೈದೇನೆ ಅವ್ರಿಗೆ. ಹೇಳಪ್ಪ, ನೀನು ದತ್ತಪುತ್ರ ನಿಂಗೂ ಬಾಂಬೈದೆ ಅಂತಾನೆ. ಅಯ್ಯ ವಸಂತಮ್ಮ ದತ್ತಪುತ್ರ ಕಣಿಂದ ಅಣ್ಣ, ನೀನು ಅಲ್ಲೇ ಅಣ್ಣ ಅಂತಿಲ್ಲ. ಜೇನ್ದೇನಣ್ಣ? ಜೇನ್ದೇನು ಮಾಲೆ ಮೇಲೆ ಜೇನ್ ತಂಗಿಸಿಲ್ಲ ಹಾಕೊಂಡಿದ್ಯಲ್ಲ? ನಾನೆಲ್ಲ ಹಾಕ್ಸ್ಕೊಂಡಿದ್ದೀನಿ. ಇನ್ನೇನು ಏನು ಹೇಳಪ್ಪ ಹಂಗ ಜೇನ್? ನೀನೇ ತಂದಿರೋದು, ನೀನೇ ಹೇಳ್ಬೇಕು. ನನಗೆ ಗೊತ್ತಿಲ್ಲ ಅದೇನು ಅಂತ. ಮತ್ತೆ ಆಗ್ತಾ ಇದೆಯಾ? ನಾವೇನು ಮತ್ತೆ ನಮ್ಮ ಅಮ್ಮನೋ ಮಾತಾಡ್ತದೆ. ನಾನೇನು ತಮ್ಮಗೆಲ್ಲ ಕಂಡ್ರೆ ಅದು ನಿಂಬೆಹಣ್ಣು ಕಟ್ ಮಾಡ್ತಾ ಅದ್ರ ಹಿಂದೆ ಬೇರೆ ಕೈ ಬಿಡೋಣ ಇದೆ. ನಾವು ಸುಮ್ಮನೆ ವೇಸ್ಟ್ ಪಡಿದ ಮಕ್ಕಳು, ಮೀಡಿಯೇಟರ್ ನಾವು. ಇವಾಗ ತಕ್ಕೋ ಫೋಟೋನ ತಗೊಳ್ತೀವಿ ಇವಾಗ. ಇದ್ರೊಳೆ ಒಂದಿಕ್ಕು ಏನ ಅಷ್ಟು ಮುದ್ದೆ ಅವಳ ಯಾಕಂದ್ರೆ ಅಷ್ಟು ಮುದ್ದೆ ಅವ್ರು ಹೇಳಿದ್ರೆ ನಿಕ್ಕು ಅಂತ ಮುದ್ದೆನೆ ಅವಳಿಗೆ ಗೊತ್ತು ಹೆಂಗೆ ಅಂತ. ಅದ್ರಲ್ಲಿ ಅರ್ಧ ತುಂಡಾಕು ಅಯ್ಯಪ್ಪ ನಾ ಅಷ್ಟೇ ನನ್ಕಂತೆ. ಏನಣ್ಣ ನೀನು ಒಂದ್ ಸ್ವಲ್ಪ ಅದ್ರಾಗ ಅರ್ಧನ ಸ್ವಲ್ಪ ಅಲ್ಲ ನೀನು ನಿನ್ನ ವಾಡಿಗೆ ಇಷ್ಟಪ್ಪ ಮುದ್ದೆ ಮಾಡುವ ಹಿಂಗೆ ಎಲ್ಲರಿಗೂ ಮುದ್ದೆ ಕಳಿಸ್ಬಿಡೋದು ಇಲ್ಲ ಇಷ್ಟು ದಪ್ಪ ಮುದ್ದೆ ನಾಲ್ಕು ಬುದ್ಧಿ ಹೊಂಟಿದ್ದೀನಿ ನಾನು. ಕೇಳಿ ನೋಡು ಅಪ್ಪನ. ನಾನು ಹಸಿ ತಗೊಂಡು ಕೊಡೋದು ಮುದ್ದೆ ಉಡ್ಸೋದು. ಏ ನಮ್ ಫ್ರೆಂಡ್ ಪಾಪ ತಗೊಂಬರ್ತಾನೆ. ಯಾರನ್ನ ಎಳೆ ಮಗು ನಮ್ಮ ತನ್ವಿ ಉಣ್ಬಿಡೋರು ಬಂದಿರಿ ಇವಾಗ ಅಷ್ಟ. ನಮ್ಮ ಶಿಷ್ಯ ಅವ್ರ ರವಿಶಂಕರ್ ಕೂಡ ಇಟ್ಟು ತೈ ತಳಿದ ಕಡೆ ಅವ್ನು ಬಾಲ್ಯ ಹೆಸರು ಮದುವೆ ಅಂತಾನೆ. ಯಾರು ಅವನಿಗೆ ರವಿಶಂಕರ್ನ ಇಟ್ಟಾಗ ನಮ್ಗೇನದು ನಾನಾದ್ರೂ ಇಷ್ಟ ಆಗ್ತಿತ್ತು. ನಮ್ಮ ಅಕ್ಕ ಅರ್ತು ಮುದ್ದೆ ಸಾವಾಸಕ್ಕೆ ಹೋಗಲ್ಲ ಅವರು. ನಿಂಬೆಹಣ್ಣು ಹಾಕು. ಅವ್ರಿಗೆ ಒಳಿ ಹೋಗಲ್ಲ. ನಿಂಬೆಹಣ್ಣು ದಿಕ್ಕತ್ತೆ. ಯಾಕೆ ನಿಂಬೆಹಣ್ಣು ಮಿಸ್ ಮಾಡ್ತಾ ಇದೆಯಾ? ಸಾಂಬಾರಿಗೆ ಕೊಡಲ್ಲ ಇದು. ಬೈಲ ಕೊಡಿ, ನಾನು ಫ್ರೈ ಮಾಡಿ ತಮ್ಮ ಸಾಂಬಾರು ಮಾಡಲ್ಲ ಸಾಕಪ್ಪ ನಂಗೆ. ಹಾಕೆ ತೈ ತಿಂತ ಅವನ್ನ ಸಾಮಾಗ ಸಾರು ಹಾಕು. ಅದು ಹಾಕೆ ಹಾಕೆ ಹಾಕೆ. ಅದು ಸಂಡೇ ಸ್ಪೆಷಲ್, ಇವತ್ತು ಮೇನ್ ಸಂಡೇ ಸ್ಪೆಷಲ್ ಇದೆ. ಹೆಂಗಿತ್ತು ನೋಡೋಣ, ಇನ್ನೂ ತಿಂದು ನೋಡಿಲ್ಲ. ಅಯ್ಯೋ ಏನಂಗ ಕೊಟ್ಟವ್ರ ಫಸ್ಟ್ ಸ್ಟೋಕಿಗೆ ಅದನ್ನು ನೋಡೋದೇನು ಮಾಡಿಲ್ಲ ಅಂತಾರೆ. ಅಜ್ಜಾಪುರದ 3 ತಿಂಗಳು ತಿನ್ನೋದು. ಯಾವ್ದಪ್ಪ ಸೂಪರ್ ಆಗಿದೆ. ಅರ್ಜಿನ್ ಹಿಡಿಯೋದು ಸರ್ಜಾಪುರ ಕೆರೆಗೆ ಎಲ್ಲ ನೀರು ಇದ್ರಾಗೆ ನದಿ ಬರೇ ಹರಿತಿತ್ತು. ಸರ್ಜಾಪುರದ ಹತ್ರ ಅಲ್ಲಿ ಮುಂದೆ ಮೀನು ಹಿಡಿಯೋಕೆ ಹೋಗಿದ್ದ. ಯಾಕ ನೋಡಪ್ಪ, ಇವತ್ತು ನೀನು ಸಕಾಲ ನೋಡಪ್ಪ, ಅವತ್ತು ತಗೊಂಡಿದ್ದೆ ಕೆರೆಗೆ. ಇವತ್ತು ಹೆಂಗದ ಅವತ್ತು ಹೆಂಗಿತ್ತು ಅಂತ ಸೂಪರ್ ಆಗಿದೆ. ಅಮ್ಮ ತಿಂದು ಬರ ಇವತ್ತು ನಿಜವಾಗ್ಲೂ ಚೆನ್ನಾಗದೆ. ಬಿಡಿಸ್ಕೊಡ್ತೀನಿ ಬಾ. ಮೇಲೆ ಸೂಪರ್ ಆಗಿತ್ತು. ನಿಂಬೆಹಣ್ಣು ಹಾಕ ಮೇಲೆ ಮೀನ್ ಮೇಲೆ ಹಿಂಡದೆ ಸೂಪರ್ ಆಗಿದೆ. ಟ್ರೈ ಮಾಡಿದೆ. ಮುಳೆ ಎಲ್ಲ ಕುಂತಾಳ ಒಂದೇ ಇರೋದು. ಅಣ್ಣ ಎಣ್ಣೆ ಕರ್ದಿರೋ ಬೇರೆ ಟೆಸ್ಟು, ತವ ಮೇಲೆ ಬೇರೆ ಸೇಮೇನಾ? ವಯಸ್ಸು ಚೆನ್ನಾಗದೆ, ಇಲ್ಲ ಕಡೆ ಚೆನ್ನಾಗದೆ. ಹಾಕು ಚೆನ್ನಾಗಿ ಹಳೇಂದ್ರಿಗೆ. ಏನು ಮೀನಾ ನೀನು ತಿನ್ನಕ್ಕೆ ಗೊತ್ತಾಯಿಲ್ಲ, ನಿಂಬೆಹಣ್ಣು ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ಯಾ? ತಿಳಿಸ್ತಾ ಬಿಡಪ್ಪ ನನಗೆ. ಗೈಸ್ ಫ್ಲಾಗ್ಗೆ ಬಾಯಿ ಹೇಳುವ ಸಮಯ ರಾತ್ರಿ 10 ಗಂಟೆ ಆಯಿತು. ಅವಾಗಲೇ ಊಟ ಮಾಡ್ತಿರ್ಬೇಕು, ಅರ್ಧ ಕರೆಂಟ್ ಹೊರಟಾಯಿತು. ಇವಾಗ ಸ್ವಲ್ಪ ಹೊತ್ತ ಮೇಲೆ ಬಂತು. ತೆಪ್ಪೆ ಎಲ್ಲ ಬೆಳೆ ಬೆಳೆದಾಕಬೇಕು. ನಮ್ಮಪ್ಪ ಇವಾಗ ಎಲ್ಲ ದನ ಕಟ್ಬಿಟ್ಟು ದಿನ ಎಂಡ್ ಮಾಡ್ತದೆ. ನಾವು ದಿನ ಇಲ್ಲೇ ಎಂಡ್ ಮಾಡೋಣ ಅಷ್ಟೇ. ಇಡೀ ಊರೂರೇ ಮಲಿಕೊಂಡ್ರೆ ಗೈಸ್ ನಮ್ಮ ಹಳ್ಳಿ ಕಡೆ. ಇವತ್ತು 10 ಗಂಟೆ ಮ್ಯಾಕ್ಸಿಮಮ್ಮು ಮಲಗಿದ್ರೆ ಒಳಗಡೆ ಇರ್ತದೆ, ಯಾರು ಬಾಕ್ಲನ್ನು ತೆಗ್ದಿರಲ್ಲ. ಹಂಗೆ ಕತೆ ಒಂದು ಯೋಚನೆ ಇದು ನೋಡಿ. ಐ
ಹೊಸವಲ್ಲ ಒಣಗಳು ಬಂದಿದ್ದಲ್ಲ ಪಾಲೆಪು ನೀನು ಹೇಳ್ದೆ ತಾನೆ ಮಾರಕ್ರಿ ಅಂತ ಮಾರದ್ರಾಗ ಇದ್ದೀರಪ್ಪ ನೀವು. ಮಾರು ಅಂತಂದ್ರೆ ಎಲ್ಲ ಮಾರು ಅಂತ ಹೇಳಿಲ್ಲ, ಕಮ್ಮಿ ಮಾಡ್ಕೊಂತ ಹೇಳಿದ್ದು, ಮೇವಿಲ್ಲ ಅಂತ. ನೋಡೋಣ ನಡಿ, ಮಾಡ್ರ ಏನು ಮಾಡ್ತಾನೆ ನಾವು ನೋಡ್ತೀನಿ. ಮಾಡ್ರೆ ಯಾವಾಗ ಮಾಡ್ತೀವಿ? ಮಾಡ್ಬೇಕು, ಇನ್ನು 3 ದಿವಸದಾಗೆಲ್ಲ ಮಾತಾಡಿದ್ದೀನಿ. ಹೌದಾ? ಹ್ಞೂ. ಕಪ್ಪೆಲಕ್ಕ ಮದುವೆ ಮಾಡ್ತಾನೆ ಏನು? ಅವು ಸಿಗ್ತಾ ಇಲ್ಲ ನಮ್ಮೂರಾಗೆ. ಗೈಸ್ ನಮ್ಮವ್ರು ಕಪ್ಪೆಲಕ್ಕ ಮದುವೆ ಮಾಡ್ಸೋಣ ಅಂತಂದ್ರೆ ನೀರೇ ಇಲ್ಲದ ಕಪ್ಪಲಕ್ಕೆ ನಿಲ್ಬತ್ತವು. ನೀರು ಬಂದಿರ್ತಾನೆ ಕಪ್ಪಲಕ್ಕೆ ಬರೋದು. ಎಷ್ಟನಾ ಹೆಂಗ್ಸು ಮನೆ ಕಂಬಿಟ್ರಾ? ಸುಸ್ತಾಗದು ಇವತ್ತು. ಬೆಳಗ್ಗೆ ಪಕ್ಕ ಇದ್ದೊಳಲ್ಲ, ನಾನು ಅದನ್ನ ಇಬ್ಬರೇನೆ. ನಾನು ಎದ್ದೇಳಿದಂದ್ರೆ ಬಂದು ಎಬ್ಬರಿಸು, ಸರಿನಾ?